ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯೂಸ್ ಫಸ್ಟ್ ಭಾಳ ಅವರ ನೈತಿಕತೆಯಿಂದ ನಿಷ್ಠೆಯಿಂದ ಜನರಿಗೆ ಸತ್ಯವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಭಾಳ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಬಿಗ್ ನ್ಯೂಸ್ ಅನ್ನೋದಾಗಲಿ, ಆಮೇಲೆ ಗ್ರಾಮೀಣ ಮಟ್ಟಕ್ಕಾಗಿ ಅವರು ಸಪ್ರೇಟ್ ಪ್ರೋಗ್ರಾಮ್ಸ್ ಮಾಡ್ತಾರೆ, ರಾಜ್ಯಕ್ಕಾಗಿ ಸಪ್ರೇಟ್ ಪ್ರೋಗ್ರಾಮ್ಸ್ ಮಾಡ್ತಾರೆ, ರಾಷ್ಟ್ರಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ನ್ಯೂಸ್ಗಳನ್ನು ಭಾಳ ಚೆನ್ನಾಗಿ ಅವರು ಕವರ್ ಮಾಡ್ತಾರೆ. ಹೆಲ್ತ್ ಸೆಕ್ಟರಲ್ಲೂ ಸಹ ಭಾಳ ತುಂಬ ಒಳ್ಳೆ ಪ್ರೋಗ್ರಾಮ್ಗಳನ್ನು ಕೊಡ್ತಾರೆ, ಜನರಿಗೆ ನಾಲೆಜ್ ಕೊಡುವಂಥ ಪ್ರೋಗ್ರಾಮ್ಗಳು ಕೊಡ್ತಾರೆ. ಬೇರೆ ಸುಮಾರು ಪ್ರೋಗ್ರಾಮ್ಗಳಿದೆ ವೇರ್ ದೇರ್ ಜನರಿಗೆ ಜನಸಾಮಾನ್ಯರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮು ಮತ್ತು ನಾಲೆಜ್ ಕ್ರಿಯೇಟಿಂಗ್ ಪ್ರೋಗ್ರಾಮ್ಸನ್ನು ಹಮ್ಮಿಕೊಂಡಿದ್ದಾರೆ. ಇದು ಭಾಳ ಒಂದು ಮೆಚ್ಚುಗೆ ಪಡುವಂಥ ಒಂದು ವಿಷಯ ಆಗಿದೆ. ಆಮೇಲೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದ ಮೀಡಿಯಾ ಇಸ್ ದ 4th ಪಿಲ್ಲರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಸಂದರ್ಭದಲ್ಲಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಹೇಳೋಕ್ಕೆ. ಅವರು ಅವ್ರ ಕರ್ತವ್ಯವನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅವರು ಒಂದು ಜನರ ಧ್ವನಿಯಾಗಿ ನಿಂತಿದ್ದಾರೆ, ಜನರ ಪರವಾಗಿ ನಿಂತಿದ್ದಾರೆ. ಯಾವುದೇ ಹಗರಣಗಳಾಗಲಿ ಅವರು ಯಾವ ಪಕ್ಷ ಅಂತ ಭೇದ ಭಾವ ಇರಲಾರ್ದೇ ಅಥವಾ ಶ್ರೀಮಂತರು ಬಡವರು ಅಂತ ಇರಲಾರ್ದೇ ನಿಜವಂಶವನ್ನು ಹೊರಗಡೆ ತರೋ ಕೆಲಸ ಯಾವಾಗಲೂ ಮಾಡ್ತಾ ಇದ್ದಾರೆ. ಮುಂದೆ ಹೀಗೆ ಮಾಡಿ ಅವರು ಮುಂದೆ ಇನ್ನೂ ಉತ್ತಮ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವ ಕಾವಿಗೂ ಕಾದಿಗೂ ಎದರದೇನೆ ದಿಟ್ಟತನದಿಂದ ಹೆಜ್ಜೆಯನ್ನಿಟ್ಟು ಈ ದಿನ ಮುರುಘಾ ಶರಣರು ಜೈಲಿನಲ್ಲಿ ಮುದ್ದೆ ಮುರಿಯುವ ರೀತಿ ಮಾಡಿದಂತಹ ಕೆಲಸ ಅದು ಶ್ಲಾಘನೀಯ ಕೆಲಸ. ಇವತ್ತು ಸಾರ್ವಜನಿಕರ ಬದುಕಿನಲ್ಲಿ ನ್ಯಾಯಯುತವಾದಂತಹ ಒಂದು ಕೆಲಸವನ್ನು ಮಾಡ್ತಾಯಿದೆ ಅಂದರೆ ನ್ಯೂಸ್ ಫಸ್ಟ್ ಮಾಧ್ಯಮ ಮಾಡ್ತಾಯಿದೆ. ಅದೇ ರೀತಿ ಇವತ್ತಿಗೆ ಈ ತಿಂಗಳ 6ನೇ ತಾರೀಕಿಗೆ ಕವಡಿಗರಹಟ್ಟಿ ಪ್ರಕರಣ 1 ವರ್ಷ ಆಗುತ್ತೆ. 6 ಜನ ಅಮಾಯಕರು ಕಲುಷಿತ ನೀರು ಅಂತೇಳಿ ಅದನ್ನು ಪರಿಗಣಿಸಿದ್ರು. ಆದರೆ ಅದರ ಪ್ರಕರಣವನ್ನೇ ಬೇರೆ ರೀತಿ ದಿಟ್ಟತನದಿಂದ ಸುದ್ದಿ ಕೂಡ ಮಾಡಿ ನಮ್ಮ ಹೋರಾಟದ ಜೊತೆಗೆ ನ್ಯೂಸ್ ಫಸ್ಟ್ ಚಾನೆಲ್ ನಿಂತು ಸ್ವತಃ ಕವಡಿಗರಹಟ್ಟಿಗೆ ಮುಖ್ಯಮಂತ್ರಿಗಳು ಸಹ ಬರುವಂತೆ ಮಾಡಿದ್ದು ನ್ಯೂಸ್ ಫಸ್ಟ್. ಹಾಗಾಗಿ ಮತ್ತು ಮೊನ್ನೆ ಅಷ್ಟೇ ಒಬ್ಬ ವೈದ್ಯರನ್ನು ಬೆನ್ನತ್ತಿದ ನ್ಯೂಸ್ ಫಸ್ಟ್ ಚಾನೆಲ್ ಸರ್ಕಾರಿ ವೈದ್ಯರನ್ನು ಅಮಾನತುಗೊಳಿಸುವಲ್ಲೂ ಕೂಡ ಯಶಸ್ವಿಯಾಗಿದೆ. ಹಾಗೂ ಇವತ್ತಿನ ದಿವಸ ಹಳ್ಳಿಗಳಲ್ಲಿ ಏನು ಶುದ್ಧ ಕುಡಿಯುವ ನೀರಿನ ಘಟಕ ಅದನ್ನಂತೂ ಬೆನ್ನತ್ತಿ ಇವತ್ತು ಎಷ್ಟೋ ಕಡೆ ಏನು ಉದ್ಘಾಟನೆ ಆಗಿರುತ್ತೆ ಬಟ್ ನೀರು ಬಂದಿರಲ್ಲ, ಅಂತಹ ಘಟಕಗಳನ್ನು ಪುನರ್ಜೀವವನ್ನು ಕೊಟ್ಟು ಹಳ್ಳಿಯ ಗ್ರಾಮಾಂತರ ಮಟ್ಟದ ಜನಗಳಿಗೆ ಶುದ್ಧ ಕುಡಿಯುವ ನೀರನ್ನು ತಲುಪಿಸಲಿಕ್ಕೆ ಸರ್ಕಾರ ಹಣವನ್ನು ಬಳಕೆ ಮಾಡಿ ಅದನ್ನು ಕಟ್ಟುವಲ್ಲಿ ಯಶಸ್ವಿಯಾದರೆ ನೀರನ್ನು ತರಿಸಿ ಜನರ ಹಸಿವನ್ನು ದಾಹವನ್ನು ತೀರಿಸುವಂಥ ಕೆಲಸ ನ್ಯೂಸ್ ಫಸ್ಟ್ ಚಾನೆಲ್ ಮಾಡಿದೆ. ನ್ಯೂಸ್ ಫಸ್ಟು ಶುರುವಾಗಿ ಕೇವಲ 3-4 ವರ್ಷ ಆಗಿದ್ರೂ ಸಹ ಅತಿ ಹೆಚ್ಚು ಜನರ ಮನಸ್ಸನ್ನು ಗೆದ್ದಿದೆ. ಉದಾಹರಣೆ ಮೊನ್ನೆ ನಡೆದಂಥ ಕೇರಳ ಫ್ಲಡ್ ಆಗಿರ್ಬೋದು. ಈ ನ್ಯೂಸ್ ಫಸ್ಟ್ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿದ್ರೂ ಸಹ ನರರಾಜ್ಯಕ್ಕೆ ಹೋಗಿ ಅಲ್ಲಿನ ಒಂದು ಆಗು ಹೋಗುಗಳನ್ನು, ಜನರ ಒಂದು ಮಾನಸಿಕ ಸ್ಥಿತಿಗಳನ್ನು ಗಂಭೀರವಾಗಿ ಎಲ್ಲ ಜನರಿಗೆ ಮನಸ್ಸು ಮುಟ್ಟುವಂತೆ ಇದನ್ನು ತೋರಿಸಿದ್ದಾರೆ. ಹಾಗೆ ಪ್ರತಿ ಕ್ಷಣವೂ ನ್ಯೂಸ್ ಫಸ್ಟ್ ಜನರ ಜೊತೆಗೆ ನಿಂತಿದೆ ಅನ್ನೋದಕ್ಕೆ ಸಾಕ್ಷಿ ಪಾಕಿಸ್ತಾನ್ ಜಿಂದಾಬಾದ್ ಆಯಿತು ವಿಧಾನಸೌಧದಲ್ಲಿ. ಅವಾಗ ಆಡಳಿತ ಪಕ್ಷಗಳು ಒಪ್ಪಲಿಕ್ಕೆ ಸಿದ್ಧವೇ ಇರಲಿಲ್ಲ. ನ್ಯೂಸ್ ಫಸ್ಟ್ ಅದನ್ನು ಬಟ್ಟ ಬಯಲು ಮಾಡಿತು. ನ್ಯೂಸ್ ಫಸ್ಟ್ ಅವರು ಸ್ಪಷ್ಟವಾಗಿ ಹೇಳಿದರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದ ಘೋಷಣೆನೇ ಕೂಗಿರೋದು ಅಂತ. ಹಾಗೆ ಮೊಟ್ಟೆ ಹಗರಣ ಆಗಿರ್ಬೋದು ಅಥವಾ ಮಕ್ಕಳ ಮೇಲೆ ನಡೀತಿರುವಂಥ ದೌರ್ಜನ್ಯ ಏನಿದೆ, ಮುರುಘಾ ಶ್ರೀಗಳು ಪೋಕ್ಸೋ ಕಾಯ್ದೆಯಲ್ಲಿ ಈಗ ಜೈಲಿನಲ್ಲಿದ್ದಾರೆ, ಅದನ್ನು ಫಸ್ಟು ತೆರೆಮರೆ ಮಾಡಿದ್ದು ನ್ಯೂಸ್ ಫಸ್ಟ್.